ಸ್ನೇಹಿತರೆ ನಮಸ್ಕಾರ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶ ಕೊಡ್ತೀನಿ. ತುಂಬ ನೋವು ತರುವಂತಹ ಸಂದೇಶ ಇದು. ಈ ವಿಷಯ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ನನ್ನ ಚಾನಲ್ನಲ್ಲಿ ತುಂಬ ಏನಿದೆ, ಏನು ನಡೀತಿದೆ, ಏನಕ್ಕೆ ಈ ರೀತಿ ನಡೀತಿದೆ ಅಂತ ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಆದರೆ ಅದು ನಡೀತಿದ್ದಾವೆ. ಸ್ವಲ್ಪ ಬದಲಾವಣೆ, ತುಂಬ ಬದಲಾವಣೆಗಳಾಗಬೇಕು ಸ್ನೇಹಿತರೆ. ಈ ಹಿಂದೆ ಕೂಡ ನಾನು ಒಂದು ವಿಡಿಯೋನಲ್ಲಿ ಹೇಳಿದೆ, ಮುಸ್ಲಿಮ್ಸರು ಧಾರ್ಮಿಕರ ಕ್ಷೇತ್ರಕ್ಕೆ ಅಂತ ಹಜ್ಜಿಗೆ ಅಂತ ಹೋಗಿ ಅಲ್ಲಿ ತುಂಬ ಬಿಸಿಲು ಬಂದು ತಾಪಮಾನ ಜಾಸ್ತಿಯಾಗಿ 52 ಡಿಗ್ರಿ ಮೇಲೆ ತಾಪಮಾನ ಆಗಿಬಿಟ್ಟು ಸುಮಾರು 2700 ಜನ ಅಲ್ಲೇ ಸತ್ತೋಗಿಬಿಟ್ಟಿದ್ರು. ಹೋಗಿರೋದು ಕಾರಣ ಏನು? ಧಾರ್ಮಿಕ ದೇವರ ಹೆಸರಲ್ಲಿ. ಸ್ನೇಹಿತರೆ, ಇದೇ ರೀತಿಯಲ್ಲಿ ಇವತ್ತು ನಮ್ಮ ಇಡೀ ರಾಜ್ಯ ಒಂಥರ ಭಯಂಕರವಾಗಿ ರೋಮಾಂಚನ ಆಗಿ ಪ್ರತಿಯೊಬ್ಬರ ಮನಸ್ಸು ಕರಗುವಂತಹ ಘಟನೆ ನಡೆದಿದೆ. ಅದು ಹಾವೇರಿ ಜಿಲ್ಲೆಯ ಬೆಳಗ್ಗೆ ತಾಲೂಕಿನ ಬೈಪಾಸ್ನಲ್ಲಿ ನಡೆದಿದೆ. ಅದು ಏನಂತ ಹೇಳಿದ್ರೆ, ಸ್ನೇಹಿತರೆ, ಒಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಹಳ್ಳಿಯಿಂದ ಒಬ್ಬ ನಾಗೇಶ್ ಅಂತ ಅನ್ನೋರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಅವರ ಹೆಂಡತಿ ವಿಶಾಲಾಕ್ಷಿ ಅಂಥೇಳಿ ಆಶಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಸ್ನೇಹಿತರೆ, ಇವ್ರಿಗೆ ಒಬ್ಬ ಮಗ ಇರ್ತಾನೆ, ಆದರ್ಶ ಅಂಥೇಳಿ 24 ವರ್ಷ ಆಗಿರುತ್ತೆ. ಈತ ಏನು ಮಾಡ್ತಾನೆಂದರೆ, ಬೇರೆಯವರ ಟಿ ವಾಹನಕ್ಕೆ ಒಂದು ಡ್ರೈವರಾಗಿ ಹೋಗಿ ಕೆಲಸ ಮಾಡ್ತಿರ್ತಾನೆ ಸುಮಾರು ಒಂದು 3 ವರ್ಷದಿಂದ. ಈ ರೀತಿ ಕಷ್ಟಪಟ್ಟು ದುಡಿದು ಕೆಲವೊಂದು ಹಣ ಕೂಡಿಟ್ಕೊಂಡು ಹಣ ಜೋಡಿಸ್ಕೊಂಡು ಏನು ಮಾಡ್ತಾನೆಂದರೆ, ಈ ಹಿಂದೆ ಒಂದು ವಾರದ ಹಿಂದೆ ಒಂದು ಟಿ ವಾಹನ ಸ್ವಂತವಾಗಿ ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಆದಮೇಲೆ ಈತ ಆದರ್ಶ ಏನು ಮಾಡ್ತಾನೆ, ಅಪ್ಪ ನಾಗೇಶ್ ಮತ್ತು ಅಮ್ಮ ವಿಶಾಲಾಕ್ಷಿ ಅವರಿಗೆ ಹೇಳಿ, ನಾವು ನಮ್ಮ ಫಸ್ಟ್ ಟಿ ವಾಹನದಲ್ಲಿ ಕೆಲವು ದೇವಸ್ಥಾನಗಳಿಗೆ ದೇವರ ದರ್ಶನ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ಹೋಗಿ ಬರೋಣ ಬನ್ನಿ ಅಂತ ಹೇಳಿ ಅಪ್ಪ ಅಮ್ಮನಿಗೆ ಮತ್ತು ಅಜ್ಜಿ ತಾತನಿಗೆ, ಚಿಕ್ಕಪ್ಪ ಚಿಕ್ಕಮ್ಮನಿಗೆ, ದೊಡ್ಡಪ್ಪಮ್ಮನಿಗೆ ಮತ್ತು ಅಕ್ಕ ಭಾವಂದ್ರಿಗೆ ಎಲ್ಲರಿಗೂ ಕರೆಸ್ಕೊಂಡು ಸುಮಾರು 17 ಜನ ಕರ್ಕೊಂಡು ಟಿ ವಾಹನ ತಗೊಂಡು ದೇವರ ದರ್ಶನಗಳಿಗೆ ಅಂತ ಮಹಾರಾಷ್ಟ್ರ ಕಡೆ ಹೋಗ್ತಾರೆ. ಇಲ್ಲಿಂದ ಹೋಗ್ತಾರೆ ಶಿವಮೊಗ್ಗ ಇವ್ರದ್ದು ಮೂಲ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಹಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇವರು ಸುಮಾರು ನೈಟ್ ಹೊರಡ್ತಾರೆ. ಹೊರಡಾದ್ಮೇಲೆ ಇವರು ಎಲ್ಲ ದೇವರ ದರ್ಶನಗಳನ್ನು, ಎಲ್ಲ ದೇವತೆಗಳ ದರ್ಶನಗಳು, ದೇವಸ್ಥಾನ ಮುಕ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಬೆಳಗಾವಿನಲ್ಲಿ ಎಲ್ಲ ದೇವರ ದರ್ಶನಗಳು ಮಾಡಿಕೊಂಡು ಪುನಃ ಬರ್ತಿರ್ತಾರೆ. ಇವತ್ತು ರಾತ್ರಿ ಏನು ಮಾಡ್ತಾರೆ, ಬರುವ ಸಮಯ ಸರಿಯಾದ ರೀತಿ ಸರಿಯಾಗಿ 4 ಗಂಟೆ ಆಸ್ಪಾಸ್ ಆಗಿರುತ್ತದೆ. ಆ ಸಮಯದಲ್ಲಿ ಇವರು ಹಾವೇರಿ ಜಿಲ್ಲೆಯ ಬೆಳಗ್ಗೆ ತಾಲೂಕಿನಲ್ಲಿ ಪಾಸಾಗುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವರು ನಿದ್ದೆ ಮೂಡಲಿರುವಂತಹ ಆದರ್ಶ್ ಏನು ಮಾಡ್ತಾನೆ, ವೇಗವಾಗಿ ಬರ್ತಾ ಅಲ್ಲಿ ಬೈಪಾಸ್ನಲ್ಲಿ ಒಂದು ಲಾರಿ ನಿಂತಿರ್ತಾರೆ. 4 ಗಂಟೆ ಅಂದರೆ ಲಾರಿ ಡ್ರೈವರ್ಸ್ ಕೂಡ ಲಾರಿ ನಿಲ್ಲಿಸ್ಬಿಟ್ಟು ನಿದ್ದೆ ಮಾಡ್ತಿರ್ತಾರಲ್ಲ, ನಿಂತಿರುವ ಲಾರಿಗೆ ಹೋಗ್ಬಿಟ್ಟು ತುಂಬ ವೇಗವಾಗಿ ಹೋಗಿ ಹೊಡಿತಾನೆ. ಆ ಹೊಡೆದಿರುವ ರಭಸಕ್ಕೆ ಆ ವಾಹನದಲ್ಲಿ ಟಿ ವಾಹನದಲ್ಲಿ ಇದ್ದಂತಹ 17 ಜನರಲ್ಲಿ ಸ್ಪಾಟಲ್ಲೇ 13 ಜನ ಸತ್ತೋಗಿದ್ದಾರೆ. ಅಲ್ಲೇ ಸತ್ತೋಗಿದ್ದಾರೆ 13 ಜನ. ಈತ ನಿದ್ದೆ ಮೂಡದಲ್ಲಿ ರಾತ್ರಿ ಬೆಳಗಿನ ಜಾವ 4 ಗಂಟೆಯಲ್ಲಿ ಸಮೀಪದಲ್ಲಿ ನಿಂತಿರೋ ಲಾರಿಗೆ ವೇಗವಾಗಿ ತುಳಿಸ್ಕೊಂಡು ಬರ್ತಿರ್ತಾನೆ. ಬರ್ತಾ ರೈಟಲ್ಲಿ ಬಲಗಡೆ ತಿರುಗಿಸ್ಬೇಕಾದ್ರೆ ಸ್ಟೇರಿಂಗನ್ನು ಎಡಗಡೆ ತಿರುಗಿಸ್ಬಿಟ್ಟು ಜೋರಾಗಿ ಅದರ ಜೊತೆಯಲ್ಲಿ ಬ್ರೇಕ್ ಹೊಡೆಯೋಕ್ಕೆ ಹೋಗಿ ಎಕ್ಸ್ಲೇಟರ್ ಜೋರಾಗಿ ಪ್ರೆಸ್ ಮಾಡ್ತಾನೆ. ಆ ಹೊಡೆದಿರೋದು ರಭಸಕ್ಕೆ ಈ ಟಿ ವಾಹನ ಗೊತ್ತಿರುತ್ತಲ್ಲ, ಟೆಂಪು ಥರ ಟಿ ವಾಹನ ಇರುತ್ತಲ್ವ, ಅದು ಲಾರಿಗೂ ಹೋಗ್ಬಿಟ್ಟು ಮುಕ್ಕಾಲು ಭಾಗ ಹೋಗ್ಬಿಟ್ಟಿರುತ್ತೆ. ಒಳಗಡೆ ಲಾರಿಗೆ ತೂರಿಸ್ಕೊಂಡು
ನುಚ್ಚುನುಚ್ಚಾಗ್ಬಿಟ್ಟಿರುತ್ತೆ. ಆ ಟಿ ವಾಹನ ನುಚ್ಚುನುಚ್ಚಾಗ್ಬಿಟ್ಟು ಮುಂದ್ಗಡೆ ಕೂತ್ಕೊಂಡಿರೋ ಪ್ರತಿಯೊಬ್ಬರು, ಇವರ ಡ್ರೈವರ್ ಆದರ್ಶ್, ಅವರ ಅಪ್ಪ ನಾಗೇಶ್, ತಾಯಿ ವಿಶಾಲಾಕ್ಷಿ, ಅವರ ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ದೊಡ್ಡಮ್ಮ, ಅವರ ಅಕ್ಕ ಬಾವ, ಅಜ್ಜಿ ಅಜ್ಜ, ಚಿಕ್ಕ ಮಕ್ಕಳು, 10 ವರ್ಷದ 8 ವರ್ಷದ ಮಕ್ಕಳು, 60 ವರ್ಷದ ಅಜ್ಜಿಯರು ಎಲ್ಲ ಮುಂದ್ಗಡೆ ಇರೋರು ಎಲ್ಲರೂ 13 ಜನ ಸ್ಪಾಟ್ ಡೆತ್ತು. ತುಂಬ ಭಯಂಕರ ಅಪಘಾತ ಇದು. ಅದರ ಜೊತೆಯಲ್ಲಿ ಹಿಂದ್ಗಡೆ ಇರುವಂಥ 4 ಜನ ಮಾತ್ರ ಗಂಭೀರವಾಗಿ ಅವ್ರಿಗೆ ಒಂದು ಗಾಯಗಳಾಗಿದ್ದಾವೆ, ತುಂಬ ಗಾಯಗಳಾಗಿದ್ದಾವೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ. ಅವ್ರು ಏನಾಗ್ತಾರೋ ಇನ್ನೂ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಅಪಘಾತದಿಂದ ಇಡೀ ಇದು ನಾನು ಈ ಅಪಘಾತದ ಸುದ್ದಿ ಮಾಡಿದ್ದೀನಿ. ಈ ರೀತಿ ನಡೆದಿದೆ. 17 ಜನ ಸತ್ತೋಗಿದ್ದಾರೆ, 13 ಜನ ಸತ್ತೋಗಿರ್ತಾರೆ ಸ್ಪಾಟಲ್ಲಿ. 4 ಜನ ಬ್ಯಾಲೆನ್ಸ್ ಇದ್ದಾರೆ. ಅವ್ರಿಗೂ ದೊಡ್ಡ ಗಾತ್ರದಲ್ಲಿ ಭಯಂಕರವಾಗಿ ಅವ್ರಿಗೆ ಗಾಯಗಳಾಗಿದ್ದಾವೆ, ಚಿಕಿತ್ಸೆ ಪಡಿತಿದ್ದಾರೆ. ನೋಡಿ ಇಲ್ಲಿ ಈ ಆದರ್ಶ್ ಅಂತ ಹುಡುಗ ಟಿ ವಾಹನ ಸ್ವಂತ ತಂದು ಆದಮೇಲೆ ದೇವರ ದರ್ಶನಗಳಂತೇಳಿ ಎಷ್ಟೋ ದೂರಗಳು ಹೋಗಿ ದರ್ಶನ ಮಾಡ್ಕೊಂಡು ಹೋಗಿ, ಕನಿಷ್ಠ ಆ ದೇವತೆಗಳು, ಇವರು ಪೂಜೆ ಮಾಡ್ಕೊಂಡಿರುವಂತಹ ದೇವತೆಗಳಾದರೂ ಕಾಪಾಡಬೇಕಲ್ವಾ? ಈ ರೀತಿ ಹಿಂಗಾಗಿರೋದನ್ನು ಕಾಪಾಡಿಲ್ಲ. ಇನ್ನು ಯಾಕೆ ಇವರು ಅಷ್ಟು ದೂರ ಪ್ರಯಾಣ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಸ್ನೇಹಿತರೆ, ನಾನು ಹೇಳೋದಷ್ಟೇ, ಪದೇ ಪದೇ ಹೇಳ್ತಿದ್ದೀನಿ. ಎಷ್ಟೋ ಜನ ಶಬರಿಮಲೆಗೆ ಹೋಗ್ತಾ ಎಷ್ಟೋ ವಾಹನಗಳು ಅಪಘಾತಗಳಲ್ಲಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ ನಿಮಗೆ, ಈ ಘಟನೆಯಿಂದ ನಾನು ಒಂದು ಬೈಕೊಂಡ್ರೂ ಪರವಾಗಿಲ್ಲ, ಯಾರಿಗೆಲ್ಲ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ ಅವ್ರಿಗೆಲ್ಲ ನಾನು ಬೈಕೊಂಡ್ರೂ ಪರವಾಗಿಲ್ಲ. ಸ್ನೇಹಿತರೆ, ಪ್ರತಿಯೊಂದು ಜಾಗದಲ್ಲಿ ದೇವರು ಇದ್ದಾರೆ. ಪ್ರತಿಯೊಂದು ನಿಮ್ಮೂರಲ್ಲಿರುವಂಥ ದೇವಸ್ಥಾನಕ್ಕೆ ನೀವು ಪೂಜೆ ಮಾಡಿ. ನೋಡಿ, ಇವರು ಹೋಗಿ ಬಂದಿದ್ದಾರೆ ಮಹಾರಾಷ್ಟ್ರಕ್ಕೆ, 4 ದಿನ ಪ್ರಯಾಣ ಮಾಡಿ ಹೋಗಿ ಬಂದಿದ್ದಾರೆ. ಸುಮಾರು ಅಂದರೆ ಒಂದು 40 ಸಾವಿರ ಖರ್ಚು ಮಾಡಿದ್ದಾರೆ, 45 ಸಾವಿರ ಖರ್ಚು ಮಾಡಿ. ಅದೇ 45 ಸಾವಿರ ಬೇಡ, ಒಂದು 4 ಸಾವಿರ ಇಲ್ಲ 10 ಸಾವಿರ ಖರ್ಚು ಮಾಡಿ ನಿಮ್ಮೂರಲ್ಲಿರೋ ದೇವಸ್ಥಾನದಲ್ಲಿ ದೇವರ ಹೆಸರಲ್ಲಿ ಒಂದು 100 ಜನಕ್ಕೆ ಊಟ ಕೊಡಿಸಿ ದೇವರ ಹೆಸರಲ್ಲಿ ಪೂಜೆ ಮಾಡಿಸಿದ್ರೆ ಮುಗಿತಾ ಇತ್ತು ಅಲ್ವಾ? ಆದರೆ ದೇವರ ದರ್ಶನಕ್ಕಂತ ದೇವರ ಹೆಸರಲ್ಲಿ ಇವರು ಆದರ್ಶ ಒಬ್ಬನೇ ಹೋಗಿಲ್ಲ, ಇಡೀ ಕುಟುಂಬದಲ್ಲಿರೋ ಎಲ್ಲ ಸದಸ್ಯರು ಕರ್ಕೊಂಡಿದ್ದಾರೆ. ಈಗ ಇವರು ಕುಟುಂಬದಲ್ಲಿ ಯಾರೂ ಉಳಿದೇ ಇಲ್ಲ, ಎಲ್ಲ ಪ್ರಾಣಗಳು ಕಳ್ಕೊಂಡಿದ್ದಾರೆ. ಇವರು ಊರೇ ತುಂಬ ನೋವು ಪಡ್ತಾಯಿದೆ ಇವತ್ತು. ಅಪ್ಪ ಅಮ್ಮ ಮತ್ತು ಎಲ್ಲ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ತೀರೋಗಿಬಿಟ್ಟಿದ್ದಾರೆ. ಯಾರೋ 4 ಜನ ಅಕ್ಕಪಕ್ಕ ಮನೆಯವರು ಉಳಿದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಘಟನೆಯಿಂದ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ ಅಷ್ಟೇ. ಇಲ್ಲಿ ಡ್ರೈವರ್ ಅನ್ನೋರು, ಕಾರ್ ಓಡಿಸೋರು, PT ವಾಹನ ಓಡಿಸೋರು, ನಿಮ್ಮ ಹಿಂದೆ ಕುಳಿತಿರೋ ಪ್ರಾಣ ನಿಮ್ಮ ಕೈಯಲ್ಲಿರುತ್ತೆ. ನಿದ್ದೆ ಮೂಡಲ್ಲಿ ಯಾರು ವಾಹನ ಓಡಿಸ್ಬೇಡಿ. ನಿದ್ದೆ ಬರ್ತಿದೆಯಾ ನಿಲ್ಲಿಸ್ಬೇಡಿ, ಸ್ವಲ್ಪ ಮಲಗಬೇಡಿ. ಏನು ಗಂಟೆ ಹೋಗಿ ಕಿತ್ತು ಬಿಸಾಕ್ತೀರ, ಅಲ್ಲಿಗೆ ಹೋಗಿ ಬೇಗ ಹೋಗಿ ಹೇಳಿ. ಅರ್ಥ ಮಾಡ್ಕೊಳ್ಳಿ, ಇದು ಒಂದು ತಪ್ಪು. ನಿದ್ದೆ ಮೂಡಲ್ಲಿ ವಾಹನ ಓಡಿಸೋದು ದೊಡ್ಡ ತಪ್ಪು. ಇದನ್ನು ಇದು ಮಾಡಿ. ಯಾಕಂದರೆ ಈ ಹಿಂದೆ ಕೂಡ ಹಾಸನ ಬೈಪಾಸಲ್ಲಿ ಕೂಡ ನಿದ್ದೆ ಮೂಡಲ್ಲೇ ಹೊಡೆದುಬಿಟ್ಟು ಅಲ್ಲಿ ಪ್ರಾಣಗಳು ಹೋಗಿತ್ತು. ಹಾಗಾಗಿ ನಿದ್ದೆ ಮೂಡಲ್ಲಿ ಯಾರೂ ವಾಹನ ಓಡಿಸ್ಬೇಡಿ. ಪ್ರತಿಯೊಬ್ಬರಿಗೂ ನಾನು ಪದೇ ಹೇಳ್ತಿದ್ದೀನಿ, ಸಂದೇಶ ಕೊಡ್ತಿದ್ದೀನಿ. ದಯಮಾಡಿ ನಿದ್ದೆ ಬರುವಾಗ ವಾಹನ ಓಡಿಸೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕಂದರೆ ಪ್ರಾಣ ಹೋದರೆ ಮತ್ತೆ ಸಿಗೋವಂಥದ್ದಲ್ಲ, ನೂರಾಗಿಬಿಟ್ಟಿದೆ ಎಲ್ಲರ ಜೀವ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. 2ನೇ ತಪ್ಪು ಏನಂದರೆ, ಈ ಲಾರಿಗಳವರು ಏನು ಮಾಡಬೇಕಂತ, ನೀವು ನಿದ್ದೆ ಮಾಡಬೇಕು ನಿಲ್ಲಿಸ್ಬೇಕಾದ್ರೆ ವಾಹನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಸರ್ವಿಸ್ ರೋಡ್ ಕೊಟ್ಟಿರ್ತಾನೆ ಪಕ್ಕದಲ್ಲಿ, ಸರ್ವಿಸ್ ರೋಡ್ ನಿಲ್ಲಿಸಿ. ದಯಮಾಡಿ ಈ ರೋಡಲ್ಲಿ ನಿಲ್ಲಿಸಬೇಡಿ. ನೀವು ಈಗ ರೋಡಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದ್ದಕ್ಕೆ ಬರುವಾಗ ನಿದ್ದೆ ಮೂಡಲ್ಲಿ ಮುಂದ್ಗಡೆ ಬರುವಂಥ ರೈಟ್ ಸೈಡಲ್ಲಿ ಬರುವಂತಹ ವಾಹನಗಳ ಲೈಟಿಂಗ್ ಫೋಕಸ್ಗೆ ಗೊತ್ತಿಲ್ಲದೆ ಹೊಡೆದುಬಿಟ್ಟಿದ್ದಾನೆ. ಯಾಕೆ ನಿಲ್ಲಿಸಿರಾ? ಸರ್ವಿಸ್ ರೋಡ್ ಕೊಟ್ಟಿರ್ತಾನಲ್ವಾ ಹೆದ್ದಾರಿಯವರು, ಸರ್ವಿಸ್ ರೋಡ್ ಮಾಡಿ ಸರ್ವಿಸ್ ರೋಡ್ ನಿಲ್ಲಿಸಿ. ಈ ರೀತಿ ರಸ್ತೆಗಳಲ್ಲಿ ನಿಲ್ಲಿಸೋದ್ರಿಂದ ತುಂಬ ವಾಹನಗಳು ಅಪಘಾತಗಳಾಗಿದೆ. ದಯಮಾಡಿ ಸರ್ವಿಸ್ ರೋಡನ್ನು ನಿಲ್ಲಿಸಬೇಡಿ. ಇನ್ನೊಂದು ಏನಂದರೆ, ದಯಮಾಡಿ ದೇವರು ಎಲ್ಲ ಕಡೆ ಇದ್ದಾರೆ. ನಿಮ್ಮೂರಲ್ಲಿರೋ ದೇವರಲ್ಲಿ ಪೂಜೆ ಮಾಡಿ. ಫಸ್ಟ್ ಸೇಫ್ಟಿಯಾಗಿರಿ. ಸುಮ್ಮನೆ ದೂರ ದೇವರ ಹೆಸರಲ್ಲಿ ಪ್ರಯಾಣ ಮಾಡಿ ಯಾಕೆ ಜೀವ ಕಳ್ಕೊತೀರಾ? ಎಷ್ಟು ಜೀವಗಳು ಹೋಗಿದೆ. ನಿಮ್ಮನ್ನು ನಂಬಿಕೊಂಡು ಬಂದು ಆ ವಾಹನದಲ್ಲಿ ಇಷ್ಟು ಜನಗಳು ಪ್ರಾಣ ಹೋಗಿದೆ. ಯಾರು ಹೊಣೆ ಇದಕ್ಕೆ? ಡ್ರೈವರ್ ಇದ್ದಾನೆ. ಯಾಕೆ ಕರ್ಕೊಂಡು ಹೋಗಬೇಕು? ಯಾಕೆ ಹೋಗಬೇಕು? ಮನಸ್ಸು ಶುದ್ಧವಾಗಿಟ್ಕೊಂಡು ಇರೋ ಜಾಗದಲ್ಲಿ ಪೂಜೆ ಮಾಡಿದ್ರೆ ಸಾಕು ಅಲ್ವಾ ಸ್ನೇಹಿತರೆ?
ನನ್ನ ಸ್ನೇಹಿತರು ಸುಮಾರು ಜನ ಹೋಗ್ತಿರ್ತಾರೆ, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ದೂರ ಪ್ರಯಾಣಗಳು ಮಾಡ್ತಾ ಇರ್ತಾರೆ ದೇವಸ್ಥಾನಗಳಿಗೆ, ದರ್ಗಾಗಳಿಗೆಲ್ಲ. ಹೇಳೋದಿಷ್ಟೇ ಸ್ನೇಹಿತರೆ, ಎಲ್ಲ ಕಡೆಯೂ ದೇವರಿದ್ದಾರೆ. ನೀವು ಇರೋ ಜಾಗದಲ್ಲಿ ನೀವು ಮಾಡುವಂಥ ಯೋಚನೆಯಲ್ಲಿ ದೇವರಿದ್ದಾರೆ. ನಿಮ್ಮ ಮನಸ್ಸು ಶುದ್ಧವಾಗಿಟ್ಕೊಂಡು ನಿಮ್ಮೂರಲ್ಲಿ ಇರುವ ದೇವರಿಗೆ ಪೂಜೆ ಮಾಡಿ ಸಾಕು. ನಿಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿ ಹೊರತು ಎಲ್ಲೋ ಇರೋ ತೃಪ್ತಿ ದೇವಸ್ಥಾನಕ್ಕೆ, ಎಲ್ಲೋ ಇರೋ ಮಾರಮ್ಮನ ಗುಡಿಗೆ ಅಂಥೇಳಿ ಎಲ್ಲೆಲ್ಲೋ ಹೋಗ್ಬೇಡಿ. ಯಾವ ದೇವರ ಹೆಸರಲ್ಲಿ ನೀವು ಒಂದು 10 ಜನಕ್ಕೆ ಊಟ ಹಾಕಿ ಸಾಕು. ಎಲ್ಲೆಲ್ಲೋ ಪ್ರಯಾಣ ಮಾಡಿ ನಿಮ್ಮ ಸಮಯ ಕಲ್ಕೊಂಡು, ನಿಮ್ಮ ಹಣ ಕಲ್ಕೊಂಡು ಹೋಗ್ತೀರಾ. ಈ ರೀತಿ ಘಟನೆಗಳಾದಾಗ ನಿಮ್ಮ ಪ್ರಾಣನೂ ಹೋಗ್ತಾಯಿದೆ. ಇವತ್ತು ಸುಮಾರು ಒಂದು 20% ಅಷ್ಟು ಅಪಘಾತಗಳಾಗ್ತಾ ಇರೋದು ದೇವರ ದರ್ಶನಕ್ಕೆ ಹೋಗ್ತಾನೆ ಅಪಘಾತಗಳಲ್ಲಿ ಪ್ರಾಣಗಳು ಹೋಗ್ತಿರೋದು. ಹಾಗಾಗಿ ದೇವರು ಭಕ್ತಿ ಯಾರು ಜಾಸ್ತಿ ಇದೆ, ನಿಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡಿ ಅಂತ ಹೇಳಿ ನಾನು ಕಲೆಕಲೆಯಾಗಿ ನಿಮ್ಮಲ್ಲಿ ಒಂದು ವಿನಂತಿಯಾಗಿ ಮಾಡ್ಕೊತಿದ್ದೀನಿ ಸ್ನೇಹಿತರೆ. ದಯಮಾಡಿ, ಜೀವ ಹೋದರೆ ಮತ್ತೆ ಬರೋಲ್ಲ. ನೋಡಿ, ಈಗ 13 ಜನ ಸ್ಪಾಟ್ ಡೆತ್ತು, ಇನ್ನು 4 ಜನ ಗಂಭೀರ ಗಾಯಗಳಾಗಿವೆ. ಅರ್ಥ ಮಾಡ್ಕೊಳ್ಳಿ. ನೀವು ಬೈಕೊಂಡ್ರೂ ಪರವಾಗಿಲ್ಲ. ನಾನು ಹೇಳೋದು ನನ್ನ ಸುದ್ದಿಯಲ್ಲಿ, ನನ್ನ ಚಾನಲಲ್ಲಿ ಹೇಳೋಕ್ಕೆ ಇಷ್ಟಪಡೋದು, ನಮ್ಮ ಯುವಕರು ಕಾಪಾಡ್ಕೋಬೇಕಂದ್ರೆ ನಾವು ಈ ರೀತಿ ಸುಮ್ಮನೆ ಪ್ರಯಾಣಗಳು ಮಾಡಿಕೊಂಡು ಸುಮ್ಮನೆ ದೂರದ ಕಡೆ ಹೋಗಿಬಿಟ್ಟು ಗಾಯಗಳು ಮಾಡ್ಕೋಬೇಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನೂರಾರು ಜನಕ್ಕೆ, ನಿಮ್ಮ ಸ್ನೇಹಿತರು ಯಾರ್ಯಾರು ದೇವಸ್ಥಾನಗಳು ಜಾಸ್ತಿ ಹೋಗ್ತಿರ್ತಾರೆ ಇವ್ರು ಶೇರ್ ಮಾಡಿ. ಕಡಿಮೆ ಹೋಗಲಿ, ಸುಮ್ಮನೆ ನೀವು ಜೀವ ಯಾಕೆ ಕಳ್ಕೊಂತೀರಿ, ನೆಮ್ಮದಿಯಾಗಿರಿ. ನಿಮ್ಮ ಸಂತೋಷವನ್ನು ನಿಮ್ಮ ಒಂದು 10 ಜನಕ್ಕೆ ಊಟ ಹಾಕಿ ಸಂತೋಷ ಕೊಡಿಸಿ ದೇವರು ಒಳ್ಳೇದು ಮಾಡ್ತಾರೆ ಹೊರತು ಎಲ್ಲೋ ಇರೋ ದೇವ್ರಿಗಂತ ಹುಡ್ಕೊಂಡು ಹೋಗಿ ಪ್ರಾಣಕ್ಕೆ ಕಳ್ಕೊಂಡ್ರೆ ನನ್ನ ಮನಸ್ಸು ಒಪ್ಕೊಂತಿಲ್ಲ. ಇದು ತುಂಬ ಮನಸ್ಸು ನೋವಾಗ್ತಿದೆ ಇದು. ನೋಡಿ, ಸ್ವಂತ ಕಷ್ಟಪಟ್ಟು 1 ರೂಪಾಯಿ ಕೂಡಿಟ್ಕೊಂಡು ವಾಹನ ತೊಗೊಂಡ, ದೇವ್ರ ಹೆಸರುಗಳಂತ ಹೇಳಿ ಹೋದ, ಈ ಥರ ಪ್ರಾಣಗಳು ಆತ ಒಬ್ಬನೇ ಸತ್ತೇ ಹೋಗಿಲ್ಲ, ಅಪ್ಪ ಅಮ್ಮನಿಗೂ ಅಜ್ಜಿ ಎಲ್ಲರಿಗೂ ಸಾಯಿಸ್ಬಿಟ್ಟಿದ್ದಾನೆ ಅಂದರೆ ನನಗೆ ತುಂಬ ನೋವಾಗ್ತಿದೆ ಸ್ನೇಹಿತರೆ. ದಯಮಾಡಿ ರೀತಿಯ ಘಟನೆಗಳಲ್ಲಿ ಇದರಿಂದ ದೂರ ಇರಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.